ಪಿ ಮತ್ತು JDS ನಾಯಕರುಗಳು ಅವರು ಮತವನ್ನು ಕೇಳ್ತಾ ಇರುವಂಥದ್ದು ಹಣವಂತ ಬೇಕಾ ಹೃದಯವಂತ ಬೇಕಾ ಅಂದರೆ ಸ್ಟಾರ್ ಚಂದ್ರಗೆ ಹಣವಂತ ಅಂತ ಕುಮಾರಸ್ವಾಮಿಗೆ ಹೃದಯವಂತ ಅಂತ ಇಟ್ಕೊಂಡು ಪ್ರಚಾರವನ್ನು ಮತವನ್ನು ಕೇಳ್ತಾ ಇದ್ದಾರೆ. ಹೃದಯವಂತಿಕೆ ವಿಚಾರ ಬಂದಾಗ ಸ್ಟಾರ್ ಚಂದ್ರನೇ ಹೃದಯವಂತ. ಅವನಂಥ ಸರಳತೆ ಮುಗ್ಧತ್ವ ಯಾರನ್ನೂ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಲ್ಲೂ ದುಡ್ಡಿದೆ ಅಂತ ಹೇಳಿಲ್ಲ. ಅವನೊಬ್ಬ ಉದ್ಯಮಿ ಹತ್ರ ಎಲ್ಲ ದುಡ್ಡಿರಲ್ಲ. ಅವರು ಒಬ್ಬ ಬಿಸ್ನೆಸ್ ಮಾಡ್ತಾರೆ ಅಷ್ಟೇ. ದುಡ್ಡಿಗೂ ಬಿಸ್ನೆಸ್ಗೂ ಭಾಳ ವ್ಯತ್ಯಾಸ ಇದೆ. ಅದರಿಂದ ಇವ್ರ ಕಲ್ಪನೆ, ಇವರು ಮಾಜಿ ಮುಖ್ಯಮಂತ್ರಿ ಸಿಟ್ಟಿಂಗ್ ಮುಖ್ಯಮಂತ್ರಿ ಇದ್ದಾಗ ನನಗೆ ಗೊತ್ತಿಲ್ಲಪ್ಪ ಎಷ್ಟು ಖರ್ಚು ಮಾಡಿದ್ರು ಅಂತ. ಅವರೇ ಪಕ್ಷದ ಲೀಡರ್ಗಳು, ಅವ್ರ MLAಗಳು, ಅವ್ರ ಮಂತ್ರಿಗಳೇ ಏನೆಲ್ಲ ಮಾತಾಡಿದರು, ಏನೆಲ್ಲ ದುಡ್ಡನ್ನು ಖರ್ಚು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನನಗೆಷ್ಟು ಏನು ಅಂತ ಲೆಕ್ಕಾಚಾರ ಗೊತ್ತಿಲ್ಲ. ನಾನು ಅದನ್ನು ಕೇಳೋಕ್ಕೆ ಹೋಗಿಲ್ಲ. ನಾನು ಸ್ಟಾರ್ ಚಂದ್ರು ಅವರು ದುಡ್ಡಿನ ಮೇಲೆ ಚುನಾವಣೆ ಮಾಡ್ತಾಯಿಲ್ಲ. ನಾವು ಅವನ ವ್ಯಕ್ತಿತ್ವನೂ ಇದೆ, ಪಕ್ಷದ ಕಾರ್ಯಕ್ರಮವೂ ಇದೆ, ನಮಗೆ DK ಶಿವಕುಮಾರ್ ಸಿದ್ದರಾಮಯ್ಯನವ್ರ ನಾಯಕತ್ವನೂ ಇದೆ. ಇದ್ರ ಮೇಲೆ ಚುನಾವಣೆ ಮಾಡ್ತೀವಿ. ಜಿಲ್ಲೆನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತೀವಿ. ಸರ್, ಈಗ ಹಿಂದೆ ತಾವು ಮಾತಾಡಿದ ಸಂದರ್ಭದಲ್ಲಿ ಮಾಜಿ ಸಚಿವ KC ನಾರಾಯಣಗೌಡರು ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಿದ್ರಿ. ನಿನ್ನೆ ಒಂದು ಶ್ರೀರಂಗಪಟ್ಟಣ ಸಭೆಯಲ್ಲಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಸ್ಟಾರ್ ಚಂದ್ರು ಕುಮಾರಸ್ವಾಮಿ ಅವರ ಶಿಷ್ಯ. ಕುಮಾರಸ್ವಾಮಿ ಏನಾದರೂ ಇಲ್ಲಿ ಅಭ್ಯರ್ಥಿ ಆಗ್ತಾರೆ ಅಂತಿದ್ರೆ ಅವ್ರು ನಿಲ್ತಾ ಇರಲಿಲ್ಲ, ಎದುರುಗಡೆ ಬಂದರೆ ಔತಿ ಕೊಳ್ಕೊಂಡ್ಬಿಡ್ತಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ಯಾರೆ. ನೋಡ್ತಾ ಇದ್ದೀವಲ್ಲ, ಹೌದು ಅನ್ಕೊಳ್ಳಿ. ಇವತ್ತು ನಾಮಿನೇಷನ್ ಆಗ್ತಾ ಇದ್ದೀವಲ್ಲ, ಔತ್ ಕೂತ್ಕೋತಾ ಇಲ್ವಲ್ಲ, ನಾಮಿನೇಷನ್ ಆಗ್ತಾ ಇದ್ದೀವಲ್ಲ, ಅದಕ್ಕಿಂತ ಇನ್ನೇನು ಪ್ರೂವ್ ಬೇಕು? ಸ್ನೇಹ ಬೇರೆ, ವಿಶ್ವಾಸ ಬೇರೆ, ಸಂಬಂಧ ಬೇರೆ. ರಾಜಕಾರಣ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಅರ್ಜುನ ಭೀಷ್ಮನ್ನ ವಧೆ ಮಾಡೋನಾಗ ಏನಾಯಿತು? ಧರ್ಮರಾಯನ ಹೆಂಡತಿ ಮೇಲೆ ದುರ್ಯೋಧನ ಗದಾಪ್ರಹಾರ ಮಾಡಿದಾಗ ಏನಾಯಿತು? ಈ ನೆಲದಲ್ಲಿ ಈ ಸಂಬಂಧ, ಸೋದರತ್ವ, ವಿಶ್ವಾಸ ಅದೆಲ್ಲ ರಾಜಕಾರಣ ಬಂದಾಗ ರಾಜಕಾರಣ.